ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ತಮಗೆಲ್ಲರಿಗೂ ಹೊಂಗ್ರಣೆ ಎಜುಕೇಷನ್ ಚಾನಲ್ಗೆ ಸುಸ್ವಾಗತ. ನಾವು ಈ ಒಂದು ವಿಡಿಯೋದಲ್ಲಿ ನಾಳೆ ನಡೆಯುವಂತಹ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಕುರಿತು ಒಂದು ಶಿಕ್ಷಕರಿಗಾಗಿ ಪ್ರಾಸ್ತಾವಿಕ ಭಾಷಣ ಅನ್ನುವಂಥದ್ದು ನಾವಿವತ್ತು ತಿಳ್ಕೊಳ್ಳೋಣ ಅನ್ನುವಂಥದ್ದು. ಕಾರ್ಯಕ್ರಮದ ನಿರೂಪಕರಿಗಾಗಿ ಸುದೀರ್ಘ ಪ್ರಾಸ್ತಾವಿಕ ನುಡಿಗಳನ್ನು ಯಾರೆಲ್ಲ ಮಾಡ್ತಾಯಿದ್ದೀರಿ, ಆ ಪ್ರಾಸ್ತಾವಿಕ ನುಡಿಗಳನ್ನು ಹೇಳಲಿಕ್ಕೆ ಇವತ್ತಿನ ಈ ವಿಡಿಯೋ ತುಂಬ ಉಪಯೋಗಕಾರಿಯಾಗಿರುತ್ತೆ ಅನ್ನುವಂಥದ್ದು. ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಇದು ಪ್ರಾಸ್ತಾವಿಕ ನುಡಿಯನ್ನು ಸವಿವರವಾಗಿ ನಾವು ಹೇಳಲಿಕ್ಕೆ ತುಂಬ ಉಪಯೋಗಕಾರಿಯಾಗಿರುತ್ತೆ ಅನ್ನುವಂಥದ್ದು. ಹಾಗಾದರೆ ಹೆಚ್ಚು ಸಮಯ ವ್ಯರ್ಥ ಮಾಡದೆ ನೋಡ್ಕೊಳ್ತಾ ಹೋಗೋಣ ಅನ್ನುವಂಥದ್ದು. ಮೊದಲನೇದಾಗಿ, ವೇದಿಕೆಯ ಅಭಿವಂದನೆ ಮತ್ತು ಕವನದೊಂದಿಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಎತ್ತರಕ್ಕೆ ಹೇರಲಿ ನಮ್ಮಿ ತ್ರಿರಂಗ ಧ್ವಜ, ಗುಡುಗಲಿ ದೇಶ ಪ್ರೇಮದ ಕಹಳೆ ಪ್ರತಿ ಹೃದಯದಿ, ತ್ಯಾಗದ ಹಾದಿಯಲ್ಲಿ ಬೆಳಗಿದ ವೀರರ ನೆನೆದು, ವಂದಿಸೋಣ ಭಾರತಾಂಬೆಗೆ ಶಿರವಾಗಿ ಹಿಂದು. ಗೌರವಾನ್ವಿತ ಹಿಂದಿನ ಸಮಾರಂಭದ ಅಧ್ಯಕ್ಷರೇ, ವೇದಿಕೆಯ ಮೇಲಿರುವ ಪೂಜ್ಯ ಅತಿಥಿ ಮಹೋದಯರೇ, ನನ್ನ ಪ್ರೀತಿಯ ಸಹೋದ್ಯೋಗಿ ಶಿಕ್ಷಕ ವೃಂದದವರೇ, ಶಾಲೆಯ ಆಡಳಿತ ಮಂಡಳಿಯವರೇ, ಪೋಷಕರೇ ಹಾಗೂ ನಾಳೆಯ ಭಾರತದ ಶಿಲ್ಪಿಗಳಾದ ನನ್ನ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಇಂದು ನಾವು ಭಾರತದ ಇತಿಹಾಸದಲ್ಲಿ ಅತ್ಯಂತ ಸುವರ್ಣಾಕ್ಷರಗಳಿಂದ ಬರೆದಿಡಬೇಕಾದ 80ನೆಯ ಸ್ವಾತಂತ್ರ್ಯ ದಿನಾಚರಣೆಯ ಶುಭ ಸಂದರ್ಭದಲ್ಲಿದ್ದೇವೆ. ಈ ಐತಿಹಾಸಿಕ ಹಾಗೂ ಪವಿತ್ರ ದಿನದಂದು ನಿಮ್ಮೆಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ ಕೆಲವು ಪ್ರಾಸ್ತಾವಿಕ ಮಾತುಗಳನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. ಸ್ವಾತಂತ್ರ್ಯದ 80ನೇ ವಸಂತ ಮತ್ತು ನಾಯಕರ ಸ್ಮರಣೆ ಅನ್ನುವಂಥದ್ದು. ಆಗಸ್ಟ್ 15, 1947ರಂದು ಭಾರತವು ದಾಸ್ಯದ ಸಂಕೋಲೆಯನ್ನು ಕಳಚಿ ಸ್ವತಂತ್ರ ರಾಷ್ಟ್ರವಾಗಿ ಹೊರಹೊಮ್ಮಿತು. ಇಂದು ನಾವು 80ನೇ ವಸಂತಕ್ಕೆ ಕಾಲಿಡುತ್ತಿದ್ದೇವೆ. ಇದು ಕೇವಲ ಒಂದು ದಿನದ ಸಂಭ್ರಮವಲ್ಲ, ಬದಲಾಗಿ ನೂರಾರು ವರ್ಷಗಳ ಸತತ ಹೋರಾಟ ಹಾಗೂ ಕೋಟ್ಯಾಂತರ ಭಾರತೀಯರ ತ್ಯಾಗ ಬಲಿದಾನಗಳ ಸಂಕೇತ. ಮಹಾತ್ಮ ಗಾಂಧೀಜಿ, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಡಾಕ್ಟರ್ BR ಅಂಬೇಡ್ಕರ್ ಅವರಂತಹ ನಾಯಕರು ಹಾಗೂ ನಮ್ಮ ಕರ್ನಾಟಕದ ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಮೈಲಾರ ಮಹಾದೇವಪ್ಪನಂತಹ ವೀರರ ತ್ಯಾಗವನ್ನು ನಾವಿಂದು ಗೌರವದಿಂದ ನೆನಪಿಸಿಕೊಳ್ಳಬೇಕಿದೆ. ಮತ್ತು ನಾವು ಇದರ ಮಧ್ಯದಲ್ಲಿ ಒಂದು ಹಿತನುಡಿಯನ್ನು ಕೂಡ ನಾವಿಲ್ಲಿ ಸೇರಿಸ್ಬೋದು ಅನ್ನುವಂಥದ್ದು. ನೋಡಿ, ಹಿತನುಡಿ ಯಾವ ರೀತಿಯಪ್ಪ ಅಂದರೆ, ಸ್ವಾತಂತ್ರ್ಯ ಎಂಬುದು ನಮಗೆ ಸುಲಭವಾಗಿ ಸಿಕ್ಕ ಉಡುಗೊರೆ ಅಲ್ಲ, ಅದು ಅಸಂಖ್ಯಾತ ವೀರರ ರಕ್ತ ಮತ್ತು ತ್ಯಾಗದಿಂದ ಸಿಕ್ಕ ಪವಿತ್ರವಾದ ಜವಾಬ್ದಾರಿ. ನೆಕ್ಸ್ಟ್ ಮುಂದುವರೆದು, ರಾಷ್ಟ್ರ ನಿರ್ಮಾಣದಲ್ಲಿ ಶಿಕ್ಷಕರ ಪಾತ್ರವೇನು? ಇಂದಿನ ಈ ವಿಶೇಷ ಸಂದರ್ಭದಲ್ಲಿ ಶಿಕ್ಷಕರ ಜವಾಬ್ದಾರಿ ಅತ್ಯಂತ ಅಪಾರವಾದುದು. ಯೋಧರು ಗಡಿಯಲ್ಲಿ ನಿಂತು ದೇಶವನ್ನು ಕಾಯ್ದರೆ, ಶಿಕ್ಷಕರು ತರಗತಿಯ ಒಳಗೆ ನಿಂತು ದೇಶದ ಭವಿಷ್ಯವನ್ನು ನಿರ್ಮಿಸುತ್ತಾರೆ. ಇಲ್ಲಿ ಕೂಡ ನಾವು ಒಂದು ಕವನವನ್ನು ಆ್ಯಡ್ ಮಾಡ್ಬೋದು. ಅಜ್ಞಾನದ ಕತ್ತಲೆ ಓಡಿಸಿ ಬೆಳಕ ಚೆಲ್ಲುವ ಮಕ್ಕಳ ಮನದಲ್ಲಿ ರಾಷ್ಟ್ರಪ್ರೇಮದ ಬೀಜ ಬಿತ್ತುವ ಶಿಕ್ಷಕನೇ ಈ ದೇಶದ ನಿಜವಾದ ಶಿಲ್ಪಿ. ಮೌಲ್ಯಯುತ ಶಿಕ್ಷಣ ಕೇವಲ ಅಂಕಗಳನ್ನು ಗಳಿಸುವುದು ಶಿಕ್ಷಣವಲ್ಲ, ಬದಲಾಗಿ ಸತ್ಯ, ಧರ್ಮ, ಶಾಂತಿ ಹಾಗೂ ಮಾನವೀಯ ಮೌಲ್ಯಗಳನ್ನು ಕಲಿಯುವುದೇ ನಿಜವಾದ ಶಿಕ್ಷಣ. ವೈಜ್ಞಾನಿಕ ಮನೋಭಾವ 21ನೇ ಶತಮಾನದ ಈ ಯುಗದಲ್ಲಿ ನಮ್ಮ ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಆಲೋಚನೆ ಹಾಗೂ ಪ್ರಶ್ನಿಸುವ ಮನೋಭಾವವನ್ನು ಬೆಳೆಸುವುದು ಶಿಕ್ಷಕರಾದ ನಮ್ಮ ಪ್ರಮುಖ ಹೊಣೆ. ಸತ್ಪ್ರಜೆಗಳ ನಿರ್ಮಾಣ. ಇಂದಿನ ಮಕ್ಕಳೇ ನಾಳೆಯ ಭಾರತದ ನಾಯಕರು. ಅವರನ್ನು ಜವಾಬ್ದಾರಿಯುತ ಶಿಸ್ತಿನ ಸತ್ಪ್ರಜೆಗಳಾಗಿ ರೂಪಿಸುವ ಪವಿತ್ರ ಕಾರ್ಯ ಶಿಕ್ಷಕರಿಂದ ಮಾತ್ರ ಸಾಧ್ಯ. ಇಲ್ಲಿ ಕೂಡ ನಾವು ಮತ್ತೊಂದು ಹಿತನುಡಿಯನ್ನು ಸೇರಿಸ್ಬೋದು. ಅದೇನಪ್ಪ ಅಂದರೆ, ಒಂದು ದೇಶದ ಭವಿಷ್ಯವನ್ನು ಬದಲಾಯಿಸುವ ಶಕ್ತಿ ತರಗತಿಯ ಕೊಠಡಿಯ 4 ಗೋಡೆಗಳ ನಡುವೆ ಇರುತ್ತದೆ ಅನ್ನುವಂಥದ್ದು. ಇಂದಿನ ಭಾರತ ಮತ್ತು ಮುಂದಿರುವ ಸವಾಲುಗಳೇನು? ಕಳೆದ 80 ವರ್ಷಗಳಲ್ಲಿ ಭಾರತವು ಬಾಹ್ಯಾಕಾಶ, ತಂತ್ರಜ್ಞಾನ, ಕೃಷಿ ಹಾಗೂ ಆರ್ಥಿಕ ಕ್ಷೇತ್ರದಲ್ಲಿ ಅಭೂತಪೂರ್ವ ಪ್ರಗತಿ ಸಾಧಿಸಿದೆ. ಆದರೆ ಇದರ ಜೊತೆಗೆ ಬಡತನ, ಅಜ್ಞಾನ, ಪರಿಸರ ಮಾಲಿನ್ಯ ಮತ್ತು ಅಸಾಮಾನ್ಯತೆಯಂತಹ ಸವಾಲುಗಳು ಇನ್ನೂ ನಮ್ಮ ಮುಂದಿವೆ. ಕವಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಹೇಳಿದಂತೆ, ಎಲ್ಲಿ ಮನಸ್ಸು ಭಯರಹಿತವಾಗಿರುತ್ತದೆಯೋ, ಎಲ್ಲಿ ತಲೆ ಎತ್ತಿ ನಿಲ್ಲಬಹುದೋ ಅಂಥ ಶ್ರೇಷ್ಠ ಭಾರತವನ್ನು ನಿರ್ಮಿಸಲು ನಾವೆಲ್ಲರೂ ಒಗ್ಗೂಡಿ ಶ್ರಮಿಸಬೇಕಾಗಿದೆ.
ಕೊನೆಯದಾಗಿ ಈ 80ನೇ ಸ್ವಾತಂತ್ರ್ಯ ದಿನಾಚರಣೆಯು ನಮಗೆ ಗತಕಾಲದ ತ್ಯಾಗಗಳನ್ನು ನೆನಪಿಸುವುದರ ಜೊತೆಗೆ ಭವಿಷ್ಯದ ಜವಾಬ್ದಾರಿಗಳನ್ನು ಜ್ಞಾಪಿಸುತ್ತದೆ. ಶಿಕ್ಷಕರಾಗಿ ನಾವು ನಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ನಿರ್ವಹಿಸಿ ನಾಡಿಗೆ ಹಾಗೂ ದೇಶಕ್ಕೆ ಶ್ರೇಷ್ಠ ಪ್ರಜೆಗಳನ್ನು ಕೊಡುಗೆಯಾಗಿ ನೀಡೋಣ ಎಂದು ಪ್ರತಿಜ್ಞೆ ಮಾಡೋಣ. ಭಾರತ ನಮ್ಮದು, ತಾಯಿಯ ನಾಡು, ಸಂಸ್ಕೃತಿ ಸೌಹಾರ್ದದ ಪವಿತ್ರ ಬೀಡು. ಒಗ್ಗಟ್ಟಿನಿಂದ ನಡೆಯೋಣ ಮುಂದೆ, ಬೆಳಗಿಸೋಣ ಕೀರ್ತಿಯ ಧ್ವಜವ ಎಂದೆಂದು. ಎಲ್ಲರಿಗೂ ಮತ್ತೊಮ್ಮೆ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಎಂದು ಹೇಳುತ್ತಾ ನನ್ನ ಪ್ರಾಸ್ತಾವಿಕ ನುಡಿಗೆ ವಿರಾಮವನ್ನು ನೀಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.